ನಿಮ್ಮ ಕಡೆಯಿಂದ ಚಾನೆಲ್ ಇಂದ ಬಂದ್ರೆ 75,000 ಕೊಡ್ತೀನಿ ಡೀಲ್ ಸರ್. ಡೈರೆಕ್ಟ್ ಸರ್ ಇದು 80,000 ಹೇಳ್ತಾರೆ. 80,000 2 ಲಕ್ಷ ಸರ್. 1,80,000 ಹೇಳ್ತಾ ಇರೋದು ಸರ್. ಸರ್ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 2 lakh ರೌಂಡ್ ಫೇರ್ ಗಾಡಿ ಕೊಟ್ಬಿಡ್ತೀನಿ ಸರ್. ಇದು ಬಂದು ನಾವು 1,25,000 ಹೇಳ್ತಾ ಇರೋದು ಸರ್. ಇದು ನಿಮ್ ಚಾನೆಲ್ ಇಂದ ಬಂದ್ರೆ 1,70,000 ಕೊಟ್ಬಿಡ್ತೀನಿ ಸರ್ ಗಾಡಿ. 4,70,000 ನಿಮ್ ಚಾನೆಲ್ ಬಂದ್ರೆ ಕೊಡ್ತೀನಿ ಸರ್. ಇದು ವೆಹಿಕಲ್ ಬಂದು 3,40,000 ಹೇಳ್ತಾ ಇದೀನಿ. ನೆಗೋಷಿಯಬಲ್ ಸರ್. 5,50,000 ಕೋಟಿಂಗ್ ಸರ್. ಇದು ಕೋಟಿಂಗ್ ಬಂದು 3,40,000 ಹೇಳ್ತಾ ಇದೀನಿ. ಇದು ಪ್ರೈಸ್ ಬಂದು ನಾವು 3,10,000 ಹೇಳ್ತಾ ಇದೀನಿ. ಇದು ವೆಹಿಕಲ್ ಬಂದು ನಾವು 3 ಲಕ್ಷ ಹೇಳ್ತಾ ಇದೀನಿ. ನೆಗೋಷಿಯಬಲ್ ಸರ್. ಜಸ್ಟ್ 1,25,000. ಇದು ಪ್ರೈಸ್ ಬಂದು ನಾವು 1,15,000 ಹೇಳ್ತಾ ಇದೀನಿ ಸರ್. 2,25,000 ಹೇಳ್ತಾ ಇದೀನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಲ್ಫಾ ಕಾರ್ ಮೋಟರ್ಸ್ ಗೆ ಬಂದಿದ್ದೀವಿ. ಸೊ ಇದು ವೆಗಾ ಮಾಲ್ ಹತ್ರ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ. ಸೊ ನಮ್ ಜೊತೆ ಇವತ್ತು ನಯೀಮ್ ಸರ್ ಇದಾರೆ. ಸರ್ ನ ಕೇಳ್ತಾ ಹೋಗೋಣ ಯಾವ ರೇಂಜ್ ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ. ಸರ್ ಬನ್ನಿ ಸರ್. ಫಸ್ಟ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಭರತ್ ಅವರು ಚಾನಲ್ ಕಾರ್ಸ್ ಗುರು ಕನ್ನಡ ಅಂತ ಎಲ್ಲ ಇವ್ರ ಕಸ್ಟಮರ್ಸ್, ನಮ್ಮ ಎಲ್ಲ ಕಸ್ಟಮರ್ ಫಸ್ಟ್ ಆಫ್ ಆಲ್ ಅಸ್ಸಲಾಂ ವಲೈಕುಮ್, ನಮಸ್ಕಾರ. ಇದು ನಮ್ದು ಬಂದು ಅಲ್ಫಾ ಕಾರ್ಸ್. ಇದು ನಮ್ಮ ಬ್ರಾಂಚ್ ಬಂದು BTM ಲೇಔಟ್ ಸೆಕೆಂಡ್ ಸ್ಟೇಜ್ ವೇಗಾ ಸಿಟಿ ಮಾಲ್ ಬ್ಯಾಕ್ ಸೈಡ್ ಇರೋದು. ಇದು ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ಬೋದು ಇವ್ರ ಚಾನಲ್ ಬೇಕಂದ್ರೆ. ಮತ್ತೆ ಇವ್ರು ಲಿಂಕು ಹಾಕ್ತಾರೆ. ಅದ್ರ ಲಿಂಕ್ ನಲ್ಲಿ ನಮ್ ಎಲ್ಲ ಡೀಟೇಲ್ಸ್ ನೋಡ್ಬೋದು, ಎಲ್ಲ ಕಾರ್ಗಳು ನೋಡ್ಬೋದು, ಅಡ್ರೆಸ್ ಸಮೇತ ಇವ್ರು ಹಾಕ್ತಾರೆ. ಸರ್ ಯಾವ ಪ್ರೈಸ್ ರೇಂಜ್ ಇಂದ ಕಾರ್ ಇವತ್ತು ಸ್ಟಾರ್ಟ್ ಆಗ್ತಿದೆ ಸರ್? ಸರ್ ನಮ್ಮ ಆಫೀಸ್ ನಲ್ಲಿ ಬಂದು ಇವತ್ತು 75,000 ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ ಸರ್. 75,000 ಇಂದ. ಸೊ ನೋಡೋಣ, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. 75,000 ರೂಪಾಯಿ ಕಾರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು. ಸೊ ಸರ್ ಒಂದೊಂದೇ ಕಾರ್ ನೋಡ್ತಾ ಹೋಗೋಣ. ಸರ್ ಫಸ್ಟ್ ಯಾವ್ದಿದೆ ಸರ್ ಇವತ್ತು? ಇದು ನೋಡ್ಬೋದು ಸರ್, ಬ್ಯೂಟಿ. ಇದಕ್ಕೆ ಜೋಶ್ ಮಿಷಿನ್ ಅಂತ ಹೇಳ್ತಾರೆ ಈ ವೆಹಿಕಲ್ಗೆ. ಇದು ಸ್ಪೋರ್ಟಿ ಲುಕ್ ಇರುತ್ತೆ ವೆಹಿಕಲ್. ಇದು ಮೈಲೇಜ್ ಬಂದು 20 ಬರುತ್ತೆ. ಇದು ಡೀಸೆಲ್ ವೇರಿಯಂಟ್, ಟ್ರೆಂಡ್ ಲೈನ್ 13 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಗಾಡಿದು ನೀವು ಇಂಟೀರಿಯರ್ ನೋಡ್ಬೋದು, ಇದ್ರ ಫ್ಯೂಚರ್ಸ್ ನೋಡ್ಬೋದು. ಗಾಡಿನಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ಗಾಡಿಗೆ. ಹೌದು ಸರ್. ಸರ್ ಇದು ವೆಹಿಕಲ್ ಬಂದು ನಿಮಗೆ 60,000 ಓಡಿದೆ ಸರ್. ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಓನರ್, ಪಿನ್ ಟು ಪಿನ್ ಶೋರೂಮ್ ಟ್ರ್ಯಾಕ್, ಪಿನ್ ರೀಸೆಂಟ್ ಸರ್ವಿಸ್ ನಂಗೆ ಶೋರೂಮ್ ನಲ್ಲಿ ಆಗಿರೋದು ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್, ನೋ ಇನ್ಶೂರೆನ್ಸ್. ಹೌದು. ಬನ್ನಿ ಸರ್, ಕಸ್ಟಮರ್ ಬನ್ನಿ, ಮಾಡ್ಕೊಳ್ಳೋಣ ಅಂತ ಸರ್. ಇದ್ರ ಪ್ರೈಸ್ ಸರ್ ಇದು ಬಂದು 5,35,000 ಹೇಳ್ತಾ ಇರೋದು ಸರ್. ಇದು 35,000 ರೂಪೀಸ್. ನಮ್ದು ಈಕೋ ಸ್ಪೋರ್ಟ್ ನೋಡೋಣ. ಇದು 2014 ಮಾಡೆಲ್ ಸರ್. ಇದು 2014 ಮಾಡೆಲ್ ಟ್ರೆಂಡ್ ಲೈನ್ ಈಕೋ ಸ್ಪೋರ್ಟ್ಸ್ ನೋಡ್ಬೋದು. ಇದು ಸೆಕೆಂಡ್ ಓನರ್. ಇದ್ರದ್ದು ಆಪ್ಷನ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಸ್ಟಮರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ವೆಹಿಕಲ್ಗೆ, ನೋಡ್ಬೋದು ಸರ್. ಇದು ಪ್ರೈಸ್ ಬಂದು ನಾವು 4,70,000 ಹೇಳ್ತಾ ಇದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಇನ್ನ ಕಮಿಷನ್ ತಗೊಳ್ಳ, RTO ಫ್ರೀನೂ ಇರುತ್ತೆ ಇದರಲ್ಲಿ. ಇದು 14 ಮಾಡೆಲ್. ಇದು ಅದು 13 ಮಾಡೆಲ್. ಇದು ಸೆಕೆಂಡ್ ಓನರ್ ಸರ್. ಇದು 4,70,000 ನಿಮ್ ಚಾನೆಲ್ ಬಂದೇ ಕೊಡ್ತೀನಿ ಸರ್. ಹೌದು, ಫೈನಲ್ ರೇಟ್. ಅದು ನಾವು 5,30,000 ಹಾಕಿದ್ದೀನಿ. ನಿಮ್ ಚಾನೆಲ್ ಡೈರೆಕ್ಟ್ 4,70,000 ಕೊಟ್ಬಿಡ್ತೀನಿ ಸರ್. ನಮ್ದು ಸ್ಕೋಡಾ ಲಾರಾ TSI ಪೆಟ್ರೋಲ್ ಸರ್. ಇದು 2010 ಮಾಡೆಲ್, ಸೆಕೆಂಡ್ ಓನರ್ ಸರ್. ವೆಹಿಕಲ್ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ವೆಹಿಕಲ್ ನಲ್ಲಿ ₹1 ಖರ್ಚು ಮಾಡಂಗಿಲ್ಲ. ಬರೀ ಗಾಡಿ ತಗೊಂಡು ಪೆಟ್ರೋಲ್ ಹಾಕೊಂಡು ಓಡ್ತಾ ಇರ್ಬೇಕು ಸರ್. ಗಾಡಿ ತುಂಬಾ ಜಿನಿನ್ ಇದೆ ಸರ್. ಇದ್ರದ್ದು ಆಪ್ಷನ್ಸ್ ನೋಡ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಇದು ಆಂಬಿಯಂಟ್ ವೇರಿಯಂಟ್ ಸರ್. ಇದು 10 ಮಾಡೆಲ್. ಇದು ವೆಹಿಕಲ್ ಬಂದು 3,40,000 ಹೇಳ್ತಾ ಇದೀನಿ. ನೆಗೋಷಿಯಬಲ್ ಸರ್. ಇದು ಸೆಕೆಂಡ್ ಓನರ್ ಸರ್, 10 ಮಾಡೆಲ್. ಈಗ ನೀವು ನೋಡ್ತಾ ಇದ್ದ ಹೋಂಡಾ BRV. ಇದು 2018 ಮಾಡೆಲ್, ಸೆಕೆಂಡ್ ಓನರ್. ವೆಹಿಕಲ್ ಬಂದು ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಇದೆ. ಇದು ಆಪ್ಷನ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಹೇರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ನೋಡ್ಬೋದು ನೀವು. ಮತ್ತೆ ಕಡಿಮೆ ಓಡಿದೆ ಗಾಡಿ. ಇದು 67,000 ಓಡಿದೆ ಸರ್ ಗಾಡಿ. ಇದು ಎಸ್ ಸರ್, 67,000 ಓಡಿದೆ. ಇದು AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ಗೆ. ಗಾಡಿ ಬಂದು 67,000 ಓಡಿದೆ. 18 ಮಾಡೆಲ್, ಸೆಕೆಂಡ್ ಓನರ್. ಇದು ಪ್ರೈಸ್ ಬಂದು ನಾವು 6,45,000 ಹೇಳ್ತಾ ಇದೀನಿ. ನೆಗೋಷಿಯಬಲ್. ಈಗ ಬಂದು ನೀವು ಎರ್ಟಿಗಾ ನೋಡ್ತಾ ಇದ್ದೀರಾ, 2012 ಮಾಡೆಲ್ ವೆಹಿಕಲ್ ನೋಡ್ಬೋದು. ತುಂಬಾ ಕ್ಲಾಸಿ ಇದೆ. 2012 ಮಾಡೆಲ್, VDI, ಸೆಕೆಂಡ್ ಓನರ್, ಕಾಂಪೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ವೆಹಿಕಲ್ ಬಂದು 72,000 ಓಡಿದೆ. ವೆಹಿಕಲ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವು.
ವೆಹಿಕಲ್ಸ್ ಆಪ್ಷನ್ ಬಂದು ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇದು ಆಪ್ಷನ್ಸ್ ನೋಡ್ಬೋದು ನೀವು ವೆಹಿಕಲ್ದು. ಇದ್ರದ್ದು ಬಂದು ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಇದು VDI, ಇದು ಮಿಡ್ ವೇರಿಯಂಟ್ ಎರ್ಟಿಗಾನಲ್ಲಿ. ಇದು ಗಾಡಿ ಬಂದು ತುಂಬ ಕ್ಲಾಸ್ ಇದೆ, ತುಂಬ ನೀಟ್ ಇದೆ ಸರ್ ಇದು. ಹಾಂ, ತುಂಬ ನೀಟಾಗಿ ಮಾಡಿ. ಇದು ಸೆಕೆಂಡ್ ಓನರ್ ಸರ್. ಇದು ವೆಹಿಕಲ್ ಪ್ರೈಸ್ ಬಂದು 5,50,000 ಕೋಟಿಂಗ್ ಸರ್. ಇದು ಕೋಟಿಂಗ್ ನೆಗೋಷಿಯಬಲ್ ಸರ್. ಇದು ಎರ್ಟಿಗಾ 18 ಮಾಡಲ್ ಡೀಸೆಲ್, 18 ಬರುತ್ತೆ ಮೈಲೇಜ್. ಇದು ಡೀಸೆಲ್ ವೇರಿಯಂಟ್. 18 ಪಕ್ಕ ಬಂದೇ ಬರುತ್ತೆ ಸರ್ ಎರ್ಟಿಗಾ ಡೀಸೆಲ್ದು. ಈಗ ನೀವು ನೋಡ್ತಾ ಇರೋದು ಹೋಂಡಾ i20 ಆಕ್ಟಿವ್ 2016 ಮಾಡಲ್ ವೆಹಿಕಲ್. ಇದು ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಜಸ್ಟ್ 49,000 ಓಡಿದೆ ಸರ್ ವೆಹಿಕಲ್. ಇದು 49,000 ನೋಡಿದೆ. ಇದು ಗಾಡಿದು ಆಪ್ಷನ್ಸ್ ಬಂದು ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಹೇರ್ ಬ್ಯಾಗ್ ಬರುತ್ತೆ ವೆಹಿಕಲ್ಗೆ. ಇದು ಆಕ್ಟಿವ್ ಸರ್, SX ಆಪ್ಷನ್ ಇದು ವೇರಿಯಂಟ್. ಇದು ಪ್ರೈಸ್ ಕೋಟಿಂಗ್ ಬಂದು 5,90,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಸರ್. 5,90,000 ನೆಗೋಷಿಯಬಲ್ ಸರ್. ಇದು ರ್ಯಾಪಿಡ್, ಇದು 2012 ಮಾಡಲ್ ಸರ್. ಥರ್ಡ್ ಓನರ್ ವೆಹಿಕಲ್. ಇದು ಪೆಟ್ರೋಲ್. ಇದು ಗಾಡಿ ನೋಡೋದು ತುಂಬಾ ಕ್ಲಾಸ್ ಇದೆ ಸರ್ ವೆಹಿಕಲ್. ಇದು ತುಂಬಾ ಕ್ಲಾಸ್ ಇದೆ ವೆಹಿಕಲ್ ಸರ್. ಇದು ಫೀಚರ್ಸ್ ಬಂದು ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಬರುತ್ತೆ ವೆಹಿಕಲ್ಗೆ. ಇದು ಟಚ್ ಸ್ಕ್ರೀನ್ ಹಾಕಿದ್ದಾರೆ ಕಸ್ಟಮರ್. ಪೆಟ್ರೋಲ್ ವೇರಿಯಂಟ್ ಸರ್ ಇದು ವೆಹಿಕಲ್. ಥರ್ಡ್ ಓನರ್ ವೆಹಿಕಲ್, 12 ಮಾಡಲ್. ಇದು ಆಂಬಿಯೆಂಟ್ ಸರ್ ಇದು ವೆಹಿಕಲ್. ಇದು ಕೋಟಿಂಗ್ ಬಂದು 3,40,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಸರ್. ಗಾಡಿ ತುಂಬಾ ಕ್ಲಾಸ್ ಇದೆ ಸರ್. ಓನರ್ ಥರ್ಡ್ ಅಂದ್ರೂ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಗಾಡಿ ಏನು ಮಾಡಂಗಿಲ್ಲ ಗಾಡಿನಲ್ಲಿ, ಹಂಗಿದೆ. ಇದು ಪರ್ಸನಲ್ ನನ್ನ ಗಾಡಿ ಓಡಿಸಿದೀನಿ, ಹೊಟ್ಟೆದು ನೀರು ಶೇಕ್ ಆಗ್ತಲ್ಲ ಗಾಡಿ, ಆ ತರ ಇದೆ ಸರ್ ಗಾಡಿ ಕಂಡೀಷನ್. ಇದು ಅಷ್ಟು ಸ್ಮೂತ್ ಇದೆ ವೆಹಿಕಲ್. ಇದು 67,000 ನೋಡಿದೆ ಸರ್ ಇದು. ಎಸ್ ಸರ್. ಸರ್ ಈಗ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ. ಇದು 2011 ಮಾಡಲ್, ಸೆಕೆಂಡ್ ಓನರ್ ಸರ್. ಗಾಡಿದು ಫೀಚರ್ಸ್ ನೋಡ್ಬೋದು ನೀವು. ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ ವೆಹಿಕಲ್ಗೆ, ಏರ್ ಬ್ಯಾಗು ಬರುತ್ತೆ ಗಾಡಿಗೆ, ನೋಡ್ಬೋದು ಸರ್. 11 ಮಾಡಲ್, 4,15,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್ ಇದು. ಹೌದು, ನೆಗೋಷಿಯಬಲ್. ಹೌದು ಸರ್, ಸೆಕೆಂಡ್ ಓನರ್ ಇದು ಸರ್. ವೆಹಿಕಲ್ ಬನ್ನಿ, ಇದು 63,000 ನೋಡಿದೆ ಸರ್. 11 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಆಮಿಯೋ ವಾಲ್ಕ್ಸ್ವ್ಯಾಗನ್ ವೆಹಿಕಲ್ ನೋಡ್ಬೋದು, 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರ್, ಆಟೋಮೆಟಿಕ್ ವೆಹಿಕಲ್ ಸರ್. ಗಾಡಿ ಟೈರ್ ಎಲ್ಲ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಇದೆ ಟೈರ್ಸ್. ಗಾಡಿ ಇಂಟೀರಿಯರ್, ಔಟ್ಲುಕ್ ಎಲ್ಲ ಜಿನ್ನೇನ್ ಇದೆ ಸರ್. ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಸರ್ ಇದು. ಸರ್ ಗಾಡಿ ಫೀಚರ್ಸ್ ಬಂದು ಇದಕ್ಕೆ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ವೆಹಿಕಲ್ಗೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಆಟೋಮೆಟಿಕ್. ಇದು ಪೆಟ್ರೋಲ್ ವೇರಿಯಂಟ್, 2017 ಮಾಡಲ್, 91,000 ನೋಡಿದೆ ಸರ್ ವೆಹಿಕಲ್ ಇದು. ಎಸ್ ಸರ್. ಇದು ಪ್ರೈಸ್ ಬಂದು ನಾವು 5,40,000 ಸರ್. ಇದು ಪ್ರೈಸ್ ಚಾಲೆಂಜ್ ಸರ್, ಯಾರು ನಿಮಗೆ ಕೊಡಲ್ಲ. ಇದು ಈ ಪ್ರೈಸ್ಗೆ 17 ಮಾಡಲ್ ಆಟೋಮೆಟಿಕ್ ಆಮಿಯೋ, ಈ ಪ್ರೈಸ್ ನಿಮಗೆ ಕಂಪೇರ್ ಮಾಡ್ಬೋದು ಎಲ್ಲ ಶೋರೂಮ್ನಲ್ಲಿ. ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಇನ್ನೂ ಒಳ್ಳೆ ಆಫರ್ ಕೊಡ್ತೀರಿ ಸರ್ ನಾವು. 2015 ಮಾಡಲ್. ಎಸ್ ಸರ್, 15 ಮಾಡಲ್ ಇದು. ರ್ಯಾಪಿಡ್ ಎಲಿಗೆನ್ಸ್ ಗಾಡಿ ನೋಡ್ಬೋದು ನೀವು ಹೆಂಗಿದೆ ಅಂತ, ಯಾವ ಥರ ಕಂಡೀಷನ್ ಎಲ್ಲ ಗಾಡಿ ನೋಡ್ಬೋದು. ಗಾಡಿ ಬಂದು ತುಂಬ ಜಿನಿನ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದ್ರದ್ದು ಫೀಚರ್ಸ್ ನೋಡ್ಬೋದು ನೀವು ವೆಹಿಕಲ್ದು. ಇದ್ರಿಗೆ ಬಂದು ನಿಮಗೆ ಎ ಸಿ ಬರುತ್ತೆ ವೆಹಿಕಲ್ಗೆ, ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಹೇರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ವೆಹಿಕಲ್ಗೆ, ನಿಮಗೆ ಮ್ಯಾಗ್ ವೀಲ್ಸು ಬರುತ್ತೆ ವೆಹಿಕಲ್ಗೆ. ಇದು ಅಂದರೆ ಕಸ್ಟಮರ್ ಇದಕ್ಕೆ ಮ್ಯಾಗ್ ವೀಲ್ಸ್ ಬಂದು ಆಫ್ಟರ್ ಮಾರ್ಕೆಟ್ ಹಾಕಿರೋದು ಇದಕ್ಕೆ. ಇದು ಎಲಿಗೆನ್ ಪ್ಲಸ್ ಮಾಡಲ್ ಅಲ್ಲ, ಇದು 15 ಮಾಡಲ್, ಸಿಂಗಲ್ ಓನರ್ ಸರ್. ಇದು ಡೀಸೆಲ್ ವೇರಿಯಂಟ್, 6,25,000 ಹೇಳ್ತಾ ಇರೋದು. ಎಸ್ ಸರ್, 6,25,000 rupees, 2015 ಮಾಡಲ್. ನೀವು ನೋಡ್ತಿರ್ಬೋದು ಬೇರೆ ಶೋರೂಮ್, ಓಲೆಕ್ಸ್ ಎಲ್ಲ ನೋಡ್ಬೋದು, ಯಾರು ನಿಮಗೆ 7 ಲಕ್ಷದಿಂದ ಕಡಿಮೆ ಹಾಕಿಲ್ಲ. ಇದು 6,25,000 ಹೇಳ್ತಾ ಇದ್ದೀನಿ. ನಿಮ್ಮ ಕಸ್ಟಮರ್ಗಳು ಬರಲಿ, ಫಸ್ಟ್ ಟೈಮ್ ನೀವು ವಿಡಿಯೋ ಮಾಡ್ತಾ ಇರೋದು. ಒಳ್ಳೆ ಆಫರ್ ಕೊಡೋಣ ಅಂತ ಕಸ್ಟಮರ್ಗೆ, ಇನ್ನೂ ಬಾರ್ಗೇನು ಮಾಡಿ ಕೊಡೋಣ ಅಂತ ಸರ್ ಇದು ಪ್ರೈಸ್. ಸರ್ ಇದು ನೋಡ್ತಾ ಇರೋದು ಮಹೀಂದ್ರ ಲೋಗಾನ್, 2010 ಮಾಡಲ್, ಡೀಸೆಲ್ ವೇರಿಯಂಟ್ ಸರ್. ಇದು ಸೆಕೆಂಡ್ ಓನರ್. ಗಾಡಿ ನೋಡ್ಬೋದು ಯಾವ ಥರ ಅಂದರೆ ತುಂಬ ಕ್ಲಾಸ್ ಇದೆ ಗಾಡಿ. ಯಾವುದು ಟೈರ್ ಹೊಸದಾಕಿದೆ. ಜಸ್ಟ್ 61,000 ನೋಡಿದೆ ವೆಹಿಕಲ್. ಇದು ವೈಟ್ ಕಲರ್ ಡೀಸೆಲ್ ವೇರಿಯಂಟ್. ಇದು ಮೈಲೇಜ್ ಬಂದು ನಿಮ್ಮ 24 ಬರುತ್ತೆ ಸರ್ ಇದು ಗಾಡಿದು. ಅದು 24 ಮೈಲೇಜ್ ಬರುತ್ತೆ ವೆಹಿಕಲ್ಗೆ, ನೋಡ್ಬೋದು. ಇದ್ರ ಆಪ್ಷನ್ ಬಂದು ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಇದು ವೆಹಿಕಲ್ ಪ್ರೈಸ್ ಬಂದು 2 lakhs ಹೇಳ್ತಾ ಇರೋದು ನಮಗೆ, ಡೀಸೆಲ್ ವೇರಿಯಂಟ್.
ಸರ್ ಇದು ವೆಹಿಕಲ್ ಬಂದು 61,000 ಹೋಗಿ ಹಿಡಿದೆ ಸರ್, 61,000 ನೋಡಿದೆ. ಎಸ್ ಎಸ್ ಹೌದು, ಡೀಸೆಲ್ ವೇರಿಯಂಟ್ ಸರ್ ಇದು. ಸರ್ ಇದು ನಿಮ್ಮ ಚಾನಲ್ನಿಂದ ಮೇಲೆ 1,70,000 ಕೊಟ್ಬಿಡ್ತೇನೆ ಸರ್ ಗಾಡಿ. ಎಸ್ 1,70,000 ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್ ವೆಹಿಕಲ್ ಇದು. 10 ಮಾಡಲ್ ಡೀಸೆಲ್, 24 ಬರುತ್ತೆ ಮೈಲೇಜ್. ಈಗ ನೀವು ನೋಡ್ತಾ ಇರೋದು 2010 ಮಾಡಲ್ Hyundai i20 ಮ್ಯಾಗ್ನಾ ಸರ್. ಇದು ಪೆಟ್ರೋಲ್ ವೇರಿಯಂಟ್, ಬ್ಲ್ಯಾಕ್ ಬ್ಯೂಟಿ ಇದು ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿದು, ನೋಡ್ಬೋದು ನೀವು. ಟೈರ್ಸು ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್. ಹೆಡ್ಲೈಟ್ಸ್ ನೋಡ್ಬೋದು ಗಾಡಿದು ಹೇಗಿದೆ ಅಂತ. ತುಂಬಾ ಕ್ಲೀನ್ ಆಗಿದೆ ಗಾಡಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಸೆಕೆಂಡ್ ಓನರ್. ಇದು ಪ್ರೈಸ್ ಬಂದಿದೆ 3,10,000 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್. ಮತ್ತೆ ಎಲ್ಲ ಗಾಡಿಗೆ ನಿಮಗೆ ವಾರಂಟಿ ಸಿಗುತ್ತೆ ಸರ್. ನೀವು ನಮ್ಮ ಚಾನಲ್ ಕಡೆಯಿಂದ ಬಂದರೆ, ನಿಮ್ಮ ಚಾನಲ್ ಕಡೆಯಿಂದ ಫ್ಯೂಚರ್ಸ್ ಬಂದು ಇದಕ್ಕೆ ನಿಮಗೆ AC ಬರುತ್ತೆ, ಪಾಸ್ಟಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಮ್ಯಾಗ್ನಾ ಇದು ಸರ್, 4 ಪವರ್ ವಿಂಡೋ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿ ಕಡೆಯಿಂದ ಬರುತ್ತೆ. ಲೆದರ್ ಸೀಟ್ಸ್ ನೋಡ್ಬೋದು ಗಾಡಿದು ಏ ಥರ ಇದೆ ಅಂತ. ಹಾಂ ಸರ್, ಇದು ವೆಹಿಕಲ್ ಬಂದು ಪೆಟ್ರೋಲ್. ಇದು ಬಂದು ಜಾಸ್ತಿ ಏನು ನೋಡಿಲ್ಲ ವೆಹಿಕಲ್. ಇದು ಓಡಿರೋದು ನಿಮಗೆ 57,000 ಓಡಿದೆ ಸರ್. ಹಾಂ 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಹೌದು ಸರ್, 270 ಕೊಟ್ಬಿಡ್ತೀನಿ ಸರ್ ವೆಹಿಕಲ್ ಇದು. ಸರ್ ಇದು ಇಂಡಿಕಾ, ಇದು 2008 ಮಾಡಲ್ ಪೆಟ್ರೋಲ್. ಇದು V2 ಝೀಟಾ ಇದು. ಇದು ವೆಹಿಕಲ್ ಬಂದು ನಿಮಗೆ ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ಸರ್ ವೆಹಿಕಲ್ ಇದು. ಹೌದು, ಟೈರ್ ಹೊಸದಾಗಿದೆ, ಸಿಂಗಲ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿದು. ಇದು ಗಾಡಿದು ಆಪ್ಷನ್ಸ್ ಬಂದು ನೀವು ನೋಡ್ಬೋದು. AC ಬರುತ್ತೆ, ಪಾಸ್ಟಿಂಗ್ ಬರುತ್ತೆ, ಪವರ್ ವಿಂಡೋ 2, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಸರ್ ವೆಹಿಕಲ್ಗೆ. ಫ್ರಂಟ್ 2 ಪವರ್ ವಿಂಡೋ ಬಂದೇ ಬರುತ್ತೆ. ಝೀಟಾ ಅಲ್ಲ ಇದು, 2 ಪವರ್ ವಿಂಡೋ ಬರುತ್ತೆ ಮುಂದೆದು. ಅದ್ರದ್ದು ಇದೆ, ಅದು ತಗೊಂಡಿಕ್ಕಿದ್ದೀನಿ. ಆರ್ಚ್, ಅದು ಆರ್ಚ್ ಮಾತ್ರ ಫಿಟ್ ಮಾಡಬೇಕು, ಪೆಂಡಿಂಗ್ ಕೊಟ್ಟಿದ್ದೀನಿ ಸರ್. ಅದು ಫಿಟ್ ಮಾಡ್ಬೇಕು ಆರ್ಚ್. ಸರ್ ಇದು 80,000 ಹೇಳ್ತಾರೆ ಸರ್, 80,000. ಈಗ ನೀವು ಕ್ರೂಸ್ ನೋಡ್ತಾ ಇದ್ದೀರಾ, ಶೆವ್ರಲೆಟ್. ಇದು ಬಂದು 2010 ಮಾಡಲ್ LT ಸರ್. ಇದು ಡೀಸೆಲ್ ವೆಹಿಕಲ್ದು ಫೀಚರ್ಸ್ ಬಂದು ಇದರಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಇದರಲ್ಲಿ ಮ್ಯಾಗ್ವಿಲ್ಸ್ ಬರುತ್ತೆ, ಮ್ಯಾಗ್ವಿಲ್ಸ್ ಬರುತ್ತೆ, AC ಬರುತ್ತೆ, ಪಾಸ್ಟಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಹೇರ್ ಬ್ಯಾಗು ಬರುತ್ತೆ ಇದು ವೆಹಿಕಲ್ಗೆ. ನೋಡ್ಬೋದು ಒಳಗಡೆ ಇಂಟೀರಿಯರ್ ನೋಡ್ಬೋದು ವೆಹಿಕಲ್ದು. ತುಂಬಾ ಚೆನ್ನಾಗಿದೆ ಗಾಡಿ, ಡೀಸೆಲ್ ವೇರಿಯಂಟ್ ಇದು. ವೆಹಿಕಲ್ ಬಂದು ನಾವು 3 ಲಕ್ಷ ಹೇಳ್ತಾ ಇದೀನಿ, ನೆಗೋಷಿಯಬಲ್ ಸರ್. ಹೌದು ಸರ್, ಇಸು ಕಂಪ್ನಿ ಶೆವ್ರಲೆಟ್ ಸರ್ವಿಸ್ ಮಾಡ್ತಾ ಇರೋದು. ಹೌದು, ಇಸು ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಏನು ತೊಂದರೆ ಆಗಲ್ಲ. ಅಂದ್ರೆ ನಿಮ್ಗೆ ಎಲ್ಲ ಪಾರ್ಟ್ಸ್ ಗಿಟ್ಸ್ ಎಲ್ಲ JC ರೋಡ್ ಹೋಗ್ಬಿಟ್ರೆ ಎಲ್ಲ ಕಡೆ ಸಿಗುತ್ತೆ ಸರ್ ನಿಮಗೆ ಪಾರ್ಟ್ಸ್ಗಳು. ಕಂಪನಿ ಬ್ರ್ಯಾಂಡ್ ಇದೆ ಅಂದ್ರೆ ಪಾರ್ಟ್ಸ್ ಅವೈಲೇಬಲ್ ಇದೆ. ಫಾರ್ 10 years ಪಾರ್ಟ್ಸ್ ಇಸ್ ಅವೈಲೇಬಲ್ ಸರ್. 1 year, ಹೌದು 1 year ಇಂಜಿನ್, ಗೇರ್ ಬಾಕ್ಸ್, ಕ್ಲಚ್ ವಾರಂಟಿ ಸಿಗುತ್ತೆ ಸರ್. ಕಾರ್ಗೆ ನಿಮ್ಗೆ ವಾರಂಟಿ ಸಿಗುತ್ತೆ ಸರ್. ಸರ್ ಈಗ ನೀವು ನೋಡ್ತಾ ಇರೋದು ಫಿಯಟ್ ಲೀನಿಯಾ. ಇದು ಬಂದು 2009 ಮಾಡಲ್. ಇದು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಗಾಡಿ ನೋಡ್ಬೋದು ನೀವು. ಹೌದು, ಟೈರ್ ಹೋಗಿದೆ. ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ವೆಹಿಕಲ್ದು. 2 lakhs ಹೇಳ್ತಾ ಇದ್ದೀನಿ ಸರ್ ಇದು. 2 lakhs ಹೇಳ್ತಾ ಇರೋದು, ನೆಗೋಷಿಯಬಲ್. ಗಾಡಿದು ಒಳಗಡೆ ನೋಡ್ಬೋದು, ಇಂಟೀರಿಯರ್ ಎಲ್ಲ ಕ್ಲಾಸಿ ಇದೆ. ಹೌದು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೆಹಿಕಲ್ಸ್ ಇದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2 lakhs rupees ಸರ್ ಇದು ವೆಹಿಕಲ್. ಥರ್ಡ್ ಓನರ್ ಸರ್. 2 ಲಕ್ಷ ಸರ್. ಮಲ್ಟಿಜೆಟ್ ಇಂಜಿನ್ ಬರೋದು ಸರ್. ಅದು ಫೈನಲ್ ನಿಮ್ಮ ಚಾನೆಲ್ ಬಂದರೆ 175 ಕೊಟ್ಬಿಡ್ತೀನಿ ಸರ್. ಈಗ ನೀವು ನೋಡ್ತಾ ಇರೋದು ಮಾರುತಿ ಆಲ್ಟೋ. ಗಾಡಿ ನೋಡ್ಬೋದು ಯಾವ ಥರ ಇದೆ ಅಂತ. ಗಾಡಿನಲ್ಲಿ ಸ್ವಲ್ಪ ಕಳ್ಸ ಇಲ್ಲ, ಒಂದು ಡಿಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಗಾಡಿ ಬಂದು ತುಂಬ ಚೆನ್ನಾಗಿದೆ. ಆಲ್ಟೋ VXI ಇದು K10 2010 ಮಾಡಲ್ ಸರ್ ಇದು ವೆಹಿಕಲ್. ಇದು ಬಂದು ನಾವು 2 lakh rupees ಹೇಳ್ತಾ ಇದ್ದೀನಿ, ಪ್ರೈಸು ನೆಗೋಷಿಯಬಲ್. ಗಾಡಿಗೆ ನೀವು ನೋಡ್ಬೋದು ಯಾವ ಥರ ಇದೆ, ಒಳಗಡೆ ನೋಡ್ಬೋದು, ಆಚೆನೂ ನೋಡ್ಬೋದು. ಸಿಂಗಲ್ ಡಿಂಟ್, ಸ್ಕ್ರಾಚ್ ಅಂತ ಎಲ್ಲ ಗಾಡಿ ಮೇಲೆ ಆ ಥರ ಇದೆ ಸರ್ ವೆಹಿಕಲ್ ಇದು. ಆಪ್ಷನ್ಸ್ ಬಂದು AC ಬರುತ್ತೆ, ಪಾಸ್ಟಿಂಗ್ ಬರುತ್ತೆ, ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಸರ್ ಇದು ವೆಹಿಕಲ್ ಬಂದು ನಿಮಗೆ 58,000 ನೋಡಿದೆ ಸರ್. ಎಸ್ ಸರ್, 58,000 ನೋಡಿದೆ ವೆಹಿಕಲ್ ಇದು. ಎಲ್ಲ ಬರುತ್ತೆ ಸರ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಹೌದು 2 lakh ಹೇಳ್ತಾ ಇರೋದು ಸರ್, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಇದು ಶೆವ್ರಲೆಟ್ Aveo Yuva LT. ಇದು ಟಾಪ್ ಎಂಡ್ ಮಾಡಲ್. ಈ ವೆಹಿಕಲ್ಗೆ ನಿಮಗೆ ABS, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. 2011 ಮಾಡಲ್, ಸಿಂಗಲ್ ಓನರ್. ಕಂಪನಿ ರೆಕಾರ್ಡೆಡ್ ಜಸ್ಟ್ 30,000 ನೋಡಿದೆ ಸರ್ ವೆಹಿಕಲ್. ಇದು ಸಿಂಗಲ್ ಓನರ್. 1,80,000 ಹೇಳ್ತಾ ಇರೋದು. ನೋಡ್ಬೋದು ನೀವು ಒಳಗಡೆ ಇಂಟೀರಿಯರ್
ಗಾಡಿದು ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಹೇರ್ ಬ್ಯಾಗು ಬರುತ್ತೆ, ಗಾಡಿಗೆ ABS ತಂಗ ಬರುತ್ತೆ ಸರ್ ವೆಹಿಕಲ್ಗೆ. ಇದು ಮ್ಯೂಸಿಕ್ ಸಿಸ್ಟಮ್ನ ಹಿಡಿದು ಎಲ್ಲ ಕಂಪ್ನಿಯಿಂದ ಟಾಪ್ ಎಂಡ್ ಮಾಡಲ್ LT ಇದು. ಹೌದು, 2011 ಮಾಡಲ್, ಸಿಂಗಲ್ ಓನರ್, 30,000 ಮಾತ್ರ ಓಡಿರೋದು ವೆಹಿಕಲ್ ಇದು. ಬರೀ 30,000, ಕಂಪನಿ ರೆಕಾರ್ಡೆಡ್. 1,80,000 ಹೇಳ್ತಾ ಇರೋದು ಸರ್ ವೆಹಿಕಲ್ ಇದು. ಹೌದೌದು, ಮ್ಯಾಗ್ವಿಲ್ ತಂಗ ಬರುತ್ತೆ ಸರ್ ಕಸ್ಟಮರ್. ಸರ್ ಟೈರ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಇದೆ ಸರ್. ಟೈರ್ಸ್ ತಂಗ ಎಲ್ಲ 4 ಬ್ರ್ಯಾಂಡ್ ನ್ಯೂ ಇದೆ ಸರ್. ಜಸ್ಟ್ 30,000 ನೋಡಿ ವೆಹಿಕಲ್ ಸರ್ ಇದು. ರೆಕಾರ್ಡೆಡ್ ಕಂಪ್ನಿಯಿಂದ, ರೆಕಾರ್ಡೆಡ್ ಸರ್. ಸರ್ ಇದು 2007 ಮಾಡಲ್ ಸಿವಿಕ್ ಇದು. ನೋಡ್ಬೋದು ಯಾವ ಥರ ಇದೆ ಅಂತ ವೆಹಿಕಲ್ ಇದು. 2007 ಮಾಡಲ್, ಸೆಕೆಂಡ್ ಓನರ್ ಸಿವಿಕ್. ಇದು ಬಂದು ನಾವು 2,25,000 ಜಸ್ಟ್ ಹೇಳ್ತಾ ಇರೋದು ಸರ್ ನಿಮಗೆ. 2,25,000 ಹೇಳ್ತಾ ಇರೋದು, ಸೆಕೆಂಡ್ ಓನರ್ ಸರ್. ಸರ್ ಇದು ಬಂದು 2007 ಮಾಡಲ್ ಸರ್, ಇದು ಸೆಕೆಂಡ್ ಓನರ್ ಸರ್. ಫ್ಯೂಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಹೇರ್ ಬ್ಯಾಗು ಬರುತ್ತೆ ವೆಹಿಕಲ್ಗೆ, ಲೆದರ್ ಸೀಟ್ಸ್ ಬರುತ್ತೆ, ಮ್ಯಾಗ್ವಿಲ್ಲು ಎಲ್ಲ A to Z ಬರುತ್ತೆ ಸರ್ ವೆಹಿಕಲ್ಗೆ ಇದು. ಹಾಂ ಸರ್, ಫೈನಲ್ ನಿಮ್ಮ ಕಡೆಯಿಂದ ಬಂದರೆ 2 lakh ರೌಂಡ್ ಫೇರ್ ಗಾಡಿ ಕೊಟ್ಬಿಡ್ತೀನಿ ಸರ್. 2 lakh ರೌಂಡ್ ಫೇರ್ ಗಾಡಿ ಕೊಟ್ಬಿಡ್ತೀನಿ ಸರ್. ಹಾಂ, ಕೊಟ್ಬಿಡ್ತೀನಿ. ವೆಹಿಕಲ್ನಲ್ಲಿ ಒಂದು ಸಿಂಗಲ್ ಖರ್ಚು ಏನಿಲ್ಲ ಸರ್. ಗಾಡಿ ತೊಗೊಂಡು ಓಡಿಸ್ತಾ ಇರಬೇಕು ಸರ್. ಗಾಡಿ ಇದು ಬಂದು 67,000 ನೋಡಿದೆ ಸರ್. ಹಾಂ, 67,000 ನೋಡಿದೆ. ಈಗ ನೋಡ್ಬೋದು ನೀವು, ಮಾರುತಿ ಎಸ್ಟೀಮ್ 2007 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಬಂದು ನಾವು 1,25,000 ಹೇಳ್ತಾ ಇರೋದು ಸರ್. 7 ಮಾಡಲ್ ಎಸ್ಟೀಮ್ VXI 1,25,000 ಸರ್. ಇದು AC 25,000 ಸರ್. ಇದ್ರ ಫೀಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಆ ಕಾಲದ ಮ್ಯೂಸಿಕ್ ಸಿಸ್ಟಮ್ ಏನು ಬಂದಿದೆ ಅದೇ ಇದೆ ಗಾಡಿನಲ್ಲಿ. ಇದು ಗಾಡಿ ಇಂಜಿನ್ ಎಲ್ಲ ತುಂಬ ಸಖತ್ತಾಗಿದೆ ಸರ್. ಎಸ್ಟೀಮ್ದು ಶೀಲ್ಡ್ ಇಂಜಿನ್ ಇದು. 7 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. 1,25,000 ಸರ್. ಸರ್ ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ, ಇದು ವಿಂಡೋ ವರ್ಕ್ ಆಗ್ತಾ ಇರಲಿಲ್ಲ. ಈಗ ವಿಂಡೋ ರೆಡಿ ಆಗಿದೆ, ಅದಕ್ಕೋಸ್ಕರ ಧೂಳೋಗಿರೋದು. ನೀವು ನೋಡ್ಬೋದು, ನಮ್ಮದು ರೋಡ್ ಓಪನ್ ಫುಲ್, ಲೆಫ್ಟ್ ರೈಟ್ ಎಲ್ಲ ಅದೇ ಧೂಳು ಇರುತ್ತೆ. ಆಸ್ ಇಟ್ ಈಸ್ ಸರ್. ಇದು ತೋರಿಸಿರೋದು ಕ್ಲೀನಿಂಗ್ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ ಕೊಡೋದು ಸರ್. ಇದು ಬಂದು 2004 ಮಾಡಲ್ ಸರ್, ಆಪಲ್ ಕಾರ್ಸ. ಇದು ಬಂದು 90,000 ಹೇಳ್ತಾ ಇರೋದು ವೆಹಿಕಲ್. FC ಎಲ್ಲ ರನ್ನಿಂಗ್ ಇದೆ ಸರ್ ವೆಹಿಕಲ್ದು. ನೋಡ್ಬೋದು, ಇದ್ರ ಫೀಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ವೆಹಿಕಲ್ಗೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ವೆಹಿಕಲ್ನಲ್ಲಿ. ಅದು ಬೇಕಂದ್ರೆ ನಾವು ಹಾಕ್ಕೊಡ್ತೀನಿ ಸರ್ ಮ್ಯೂಸಿಕ್ ಸಿಸ್ಟಮ್ ಇದು ವೆಹಿಕಲ್ಗೆ. ಹಾಂ, ಹಾಕಿ ಕೊಡ್ತೀನಿ ಸರ್ ಮ್ಯೂಸಿಕ್ ತಂಗ. ಹೌದು, 90,000 ಹೇಳ್ತಿದ್ದೀನಿ, ನೆಗೋಷಿಯಬಲ್ ಸರ್. ಸರ್ ಇದು ಫೈನಲ್ ಬಂದು ನಿಮ್ಮ ಕಡೆಯಿಂದ ಚಾನಲಿಂದ ಬಂದರೆ 75,000 ಕೊಟ್ಬಿಡ್ತೀನಿ ಡೀಲ್ ಸರ್. ಡೈರೆಕ್ಟ್ 75,000 ಕೊಟ್ಬಿಡ್ತೀನಿ ಡೀಲ್. 75,000 ಕೊಟ್ಬಿಡ್ತೀನಿ ಸರ್ ಡೀಲ್. ನೆಕ್ಸ್ಟ್ ನೀವು ನೋಡ್ಬೋದು, ಮಹೀಂದ್ರ ಸ್ಕಾರ್ಪಿಯೋ 2010 ಮಾಡಲ್ VLX ಟಾಕಿಂಗ್ ವರ್ಷನ್ನ ಗಾಡಿನ ಸರ್. ಟಾಕಿಂಗ್ ವರ್ಷನ್ ಅಂದರೆ ಬೆಳಗ್ಗೆ ನೀವು ಡೋರ್ ಓಪನ್ ಮಾಡಿದೆ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತೆ, ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾರೆ ಸರ್. ಇದ್ರ ಫೀಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ ವೆಹಿಕಲ್ಗೆ 4. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಇನ್ನೊಂದು ಏನಂದ್ರೆ ಅನ್ಟಚ್ ಗಾಡಿ ಸರ್. ಇದು ಅನ್ಟಚ್ ವೆಹಿಕಲ್ ಸರ್. ಹೌದು 2010 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು ವೆಹಿಕಲ್. ಹೌದು ಸರ್, ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿರೋದು ಆಫ್ಟರ್ ಮಾರ್ಕೆಟ್. ಈ ಕಲರ್ ಮ್ಯಾಚಿಂಗ್ ಮಾಡಿಸಿರೋದು ಕಸ್ಟಮರ್. ಅನ್ಟಚ್ ಗಾಡಿ ಸರ್ ಇದು. ಅಲೈ ಬರಲ್ಲ ಸರ್. 2010 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ವೆಹಿಕಲ್ ಬಂದಿದೆ 3,60,000 ಸರ್. ಹೌದು ಸರ್, ಸೆಕೆಂಡ್ ಓನರ್ ಸರ್ ಇದು ವೆಹಿಕಲ್. ಸ್ಕಾರ್ಪಿಯೋ ಯಮಾಹಾ VLX ಸರ್. ಈಗ ನೀವು ನೋಡ್ತಾ ಇರೋದು Hyundai i20 ಡೀಸೆಲ್ ಸರ್. ಇದು ಆಸ್ಟಾ, ಇದು ಟಾಪ್ ಎಂಡ್ ಮಾಡಲ್ ಇದು. ಹೌದು ಸರ್, ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ. ತುಂಬ ಕ್ಲಾಸ್ ಇದೆ, ನೀಟ್ ಇದೆ ವೆಹಿಕಲ್. ಹೌದು, ಸಿಂಗಲ್ ಓನರ್ ವೆಹಿಕಲ್ ಸರ್, ಗ್ರೇ ಕಲರ್ ಆಸ್ಟಾ ಇದು. ಇನ್ಶೂರೆನ್ಸ್ ತಂಗ ಕಾಂಪ್ರಹೆನ್ಸಿವ್ ರನ್ನಿಂಗ್ ಇದೆ ವೆಹಿಕಲ್. 73,000 ನೋಡಿದೆ ಸರ್ ವೆಹಿಕಲ್. ಹೌದು, ಇದ್ರ ಫೀಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮತ್ತು ಹೇರ್ ಬ್ಯಾಗ್ಸ್ ಬರುತ್ತೆ, ಸ್ಟೇರಿಂಗ್ನಲ್ಲಿ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ವೆಹಿಕಲ್ಗೆ. ಹೌದು, ಡಬಲ್ ಏರ್ ಬ್ಯಾಗ್ ಬರುತ್ತೆ ಸರ್ ವೆಹಿಕಲ್. ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. 2010 ಮಾಡಲ್ ಸರ್, ಸಿಂಗಲ್ ಓನರ್, ಗ್ರೇ ಕಲರ್, Hyundai i20 ಆಸ್ಟಾ ಡೀಸೆಲ್ ವೇರಿಯಂಟ್ ಸರ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ವೆಹಿಕಲ್ ಬಂದು 73,000 ನೋಡಿದೆ, 3,40,000 ಹೇಳ್ತಾ ಇದ್ದೀನಿ ಸರ್ ಇದು. ಹೌದು ಸರ್. ಇದು ಬಂದು ಆಲ್ಟೋ. ಇದು ನೋಡ್ತಾ ಇರೋದು 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು.
ಇದು ಪ್ರೈಸ್ ಬಂದು ನಾವು 2,50,000 ಹೇಳ್ತಾ ಇದ್ದೀನಿ. VXI ಸರ್. ಇದು ಆಪ್ಷನ್ಸ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ನೀವು ಇಂಟೀರಿಯರ್ ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬ ನೀಟಾಗಿದೆ ಗಾಡಿದು. ಮ್ಯೂಸಿಕ್ ಸಿಸ್ಟಮ್ ತಂಗಾನು ಇದೆ ಗಾಡಿದು. ಇದು ಸೆಕೆಂಡ್ ಓನರ್ ಸರ್. ಇದು 2,50,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಸರ್. ಹೌದು ಸರ್. ಈಗ ನೀವು ನೋಡ್ತಾ ಇದ್ದು ಶೆವ್ಲೆಟ್ ಸ್ಪಾರ್ಕ್ 2009 ಮಾಡಲ್. ಇದು ಸಿಂಗಲ್ ಓನರ್ ಸರ್ ವೆಹಿಕಲ್ ಇದು. ಹೌದು. ಇದರದ್ದು ಆಪ್ಷನ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ರಂಟ್ 2 ಎಲ್ಲ ಬರುತ್ತೆ ವೆಹಿಕಲ್ಗೆ. ಗಾಡಿ ತುಂಬ ಕ್ಲಾಸ್ ಇದೆ, ನೀಟ್ ಇದೆ, ಲೆದರ್ ಸೀಟ್ಸ್ ಇದೆ ವೆಹಿಕಲ್ನಲ್ಲಿ. 1,25,000 ಮಾತ್ರ ಹೇಳ್ತಾ ಇರೋದು ಸರ್ ವೆಹಿಕಲ್ಗೆ. ಇದು ಜಸ್ಟ್ 1,25,000. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಸೇಮ್ ಮ್ಯಾಚಿಂಗ್ ಆಗೋಸ್ಕರ ಅಂತ. ಅದು ಹೊಸ ಹಾಕಿರೋದು ಸೀಟ್ ಕವರ್ಸ್ ಎಲ್ಲ ಗಾಡಿಗೆ. ಹೌದು ಸರ್. 1,25,000 ಮಾತ್ರ ಹೇಳ್ತಾರೆ ಸರ್. 2009 ಮಾಡಲ್ ಸಿಂಗಲ್ ಓನರ್. ಈಗ ಬಂದು ನಾವು 2003 ಮಾಡಲ್ ಮಾರುತಿ ಝೆನ್ ನೋಡ್ತಾ ಇದ್ದೀರಾ. ಇದರ 3 ಮಾಡಲ್ MPF ಇಂಜಿನ್ ಬರೋದು ಇದಕ್ಕೆ. ಗಾಡಿ ಬಂದು ತುಂಬ ಚೆನ್ನಾಗಿದೆ. FC ರನ್ನಿಂಗ್ ಇದೆ ವೆಹಿಕಲ್ದು. ಟೈರ್ಸು ಚೆನ್ನಾಗಿದೆ. ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ಜಿನಿನ್ ಇದೆ. ಇಂಟೀರಿಯರ್ನಲ್ಲಿ ನೀನು ಕೆಲಸ ಮಾಡೋಂಗಿಲ್ಲ. ಕಸ್ಟಮರ್ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಏನೂ ಮಾಡೋಂಗಿಲ್ಲ. ಬರೀ ಗಾಡಿ ತೊಗೊಂಡು ಓಡಿಸ್ತಾ ಇರಬೇಕು. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಅದು ವೆಹಿಕಲ್ಗೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು ಇದೆ ಗಾಡಿನಲ್ಲಿ. ಇದು ಪ್ರೈಸ್ ಬಂದು ನಾವು 1,15,000 ಹೇಳ್ತಾ ಇದ್ದೀನಿ ಸರ್. ಈಗ 1,15,000. 3 ಮಾಡಲ್ 115 ಮಾರುತಿ ಝೆನ್ LXI. ಟಾಟಾ ನಾನಾ XT ನೋಡ್ತಾ ಇದ್ದೀರಾ. 2013 ಮಾಡಲ್ ಇದು. ಟ್ವಿಸ್ಟ್ ವೆಹಿಕಲ್ ಬಂದು ಚೆನ್ನಾಗಿದೆ. ಇದು ಸೆಕೆಂಡ್ ಓನರ್. ಗಾಡಿ ಬಂದು 48,000 ನೋಡ್ಬೋದು. ಗಾಡಿ ತುಂಬ ಚೆನ್ನಾಗಿದೆ, ಕ್ಲಾಸ್ ಇದೆ ವೆಹಿಕಲ್. ಇಂಟೀರಿಯರ್ ಎಲ್ಲ ನೋಡ್ಬೋದು. ಗಾಡಿ ಕಾರ್ಗೆ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು ಡ್ಯಾಶ್ಬೋರ್ಡ್ ಕ್ಲೀನ್ ಇದೆ. ಸರ್ ಇದು ಬಂದು 1,55,000 ಸರ್. ಎಸ್ ಸರ್, 1,55,000. ಸೆಕೆಂಡ್ ಓನರ್ ಸರ್ ವೆಹಿಕಲ್. ಸರ್ ಇದು 48,000 ನೋಡಿದೆ ಸರ್. ಈಗ ನೀವು ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ. ಡೀಸೆಲ್ ವೇರಿಯಂಟ್ 2014 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಚೆನ್ನಾಗಿದೆ. ಗಾಡಿ ಮೇಲೆ ಜಾಸ್ತಿ ಸ್ಕ್ರಾಚಸ್ ಡಿಂಟ್ ಅಂತ ಏನಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ, ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಕಸ್ಟಮರ್. ಇದು ಬನ್ನಿ 20 ಮೈಲೇಜ್ ಬರುತ್ತೆ ಗಾಡಿಗೆ. ಹೌದು 20 ಮೈಲೇಜ್ ಬರುತ್ತೆ ಸರ್. ಇದ್ರದ್ದು ಆಪ್ಷನ್ ಬಂದು ನಿಮಗೆ AC ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ಸು ಇದೆ ವೆಹಿಕಲ್ನಲ್ಲಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ವೆಹಿಕಲ್ನಲ್ಲಿ. ಟೈರು ತುಂಬ ಚೆನ್ನಾಗಿದೆ ಇದು ಗಾಡಿದು ಸರ್. ಇದು ಬಂದು 1,30,000 ನೋಡಿದೆ ಸರ್ ರೆಕಾರ್ಡೆಡ್. ಸರ್ ಇದು ವೆಹಿಕಲ್ ಬಂದು 2014 ಮಾಡಲ್. ನಾವು 2,25,000 ಹೇಳ್ತಾ ಇದ್ದೀನಿ ಸರ್. 14 ಮಾಡಲ್ ಇದೆ. ಹ್ಯುಂಡೈ ಇಯಾನ್ ಬ್ಲೂ ಕಲರ್ 2012 ಮಾಡಲ್ ಸಿಂಗಲ್ ಓನರ್ ಡಿಲೈಟ್ ಪ್ಲಸ್ ಸರ್ ಇದು ವೆಹಿಕಲ್. ಸರ್ ಇದು AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ವೆಹಿಕಲ್ಗೆ, ಲೆದರ್ ಸೀಟ್ಸು ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ವೆಹಿಕಲ್ಗೆ. ಇದು ವೆಹಿಕಲ್ ಬಂದು ನಾವು 2,40,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್. ಎಸ್ ಸರ್, 2,40,000 ಹೇಳ್ತಾ ಇದ್ದೀನಿ ನಾವು. ನೀವು 2013 ಮಾಡಲ್ ಇಯಾನ್ ಎರಾ ಪ್ಲಸ್ ಆಪ್ಷನ್ ನೋಡ್ತಾ ಇದ್ದೀರಾ ನೀವು. ವೆಹಿಕಲ್ ನೋಡ್ಬೋದು, ತುಂಬ ಎಕ್ಸ್ಟ್ರಾ ಕ್ಲಾಸ್ ಇದೆ. ಗಾಡಿನಲ್ಲಿ ಏನಂತ ಏನು ಖರ್ಚಿಲ್ಲ, ಏನಿಲ್ಲ. ತುಂಬ ಜಿನಿನ್ ಇದೆ, ಟೈರ್ ಸಮೇತ ಹಿಡಿದು. ಗಾಡಿ ತುಂಬ ನೀಟ್ ಇದೆ. ಇದ್ರದ್ದು ಆಪ್ಷನ್ಸ್ ಬಂದು ಗಾಡಿಗೆ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ವೆಹಿಕಲ್ನಲ್ಲಿ, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ಡ್ಯಾಶ್ ಬೋರ್ಡ್ ಇಂಟೀರಿಯರ್ ಎಲ್ಲ ನೋಡ್ಬೋದು. ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 64,000 ರನ್ ಆಗಿದೆ ಸರ್ ಗಾಡಿ. ಹೌದು 64,000 ರನ್ ಆಗಿದೆ. ಇದು ವೆಹಿಕಲ್ ಬಂದು ನಾವು 2,55,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಸರ್. ಹೌದು ನೆಗೋಷಿಯಬಲ್. ಗೈಸ್ ಈಗ ನೀವೆಲ್ಲ ನೋಡ್ತಾ ಇರ್ಬೋದು. ಈಗ ನಮ್ದು ಗಾಡಿದು ಲಾಸ್ಟ್ ವೆಹಿಕಲ್ ಇದು. ನಮ್ಮ ಹತ್ರ ಗಾಡಿಗಳು ತುಂಬ ಇದೆ. ನಮ್ದು ಟೋಟಲ್ 8 ಬ್ರಾಂಚಸ್ ಇದೆ ನಮ್ದು. ನಿಮಗೆ ಯಾವ ಗಾಡಿ ಬೇಕು, ಯಾವ ಥರ ಬೇಕು, ನೀವು ಯಾವ ಬಜೆಟ್ ಬೇಕು ಬನ್ನಿ ನಮ್ಮ ಹತ್ರ. ನಿಮ್ಗೆ ಅದೇ ಬಜೆಟ್ನಲ್ಲಿ ನಿಮ್ಮ ಗಾಡಿ ತರಿಸ್ಕೊಳ್ಳೋಣ ಅಂತ. ಬಜೆಟ್ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಯಾವ ಥರ ಬೇಕು ನಿಮಗೆ ಆ ಪ್ರಕಾರ ಗಾಡಿ ಸಿಗುತ್ತೆ ನಿಮಗೆ. ನಮ್ಮ ಹತ್ರ 70,000 ಅಲ್ಲ, ಇನ್ನೂ ಕಡಿಮೆ 50,000 ಗಾಡಿಗಳು ಇದೆ ನಮಗೆ. ನಿಮಗೆ ತರಿಸ್ಕೊಡ್ತೀನಿ. ನಿಮಗೆ 50,000 ಬಜೆಟ್ ಇದನ್ನು ಬನ್ನಿ, ಗಾಡಿಗಳು ಸಿಗುತ್ತೆ. ಲೈಕ್ ನಾನು ಇರುತ್ತೆ ಆ ಬಜೆಟ್ ಗಾಡಿಗಳೆಲ್ಲ ಸಿಗುತ್ತೆ ನಿಮಗೆ. ಈಗ ನೀವು ನೋಡ್ತಾ ಇರ್ಬೋದು. ಈಗ ನಮ್ಮ ಹತ್ರ ಇರೋದು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಇದು VDI ಆಪ್ಷನಲ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಗಾಡಿ ತುಂಬ ಚೆನ್ನಾಗಿದೆ. ಇದು ಗಾಡಿದು ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ.
60,000 ನೋಡಿದೆ ಗಾಡಿ. ಇದು ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದ್ರದ್ದು ಆಪ್ಷನ್ಸ್ ಬಂದು ಆಪ್ಷನಲ್ಲಿ ಏನೇನು ಬರುತ್ತೆ ಅಂದರೆ AC ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಹೇರ್ ಬ್ಯಾಗ್ ಬರುತ್ತೆ ಗಾಡಿಗೆ, 4 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲ್ಗೆ, ಮಿರರ್ ಕಂಟ್ರೋಲಿಂಗ್ ಬರುತ್ತೆ ನಿಮಗೆ ಗಾಡಿ ಒಳಗಡೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ, ಅದು ಬ್ಲೂಟೂತ್ ಸಿಸ್ಟಮ್ ಇರುತ್ತೆ ವೆಹಿಕಲ್ನಲ್ಲಿ. ಗಾಡಿ ಇಂಟೀರಿಯರ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಜಸ್ಟ್ ಈಗ ಬಂದಿರೋದು ವೆಹಿಕಲ್ ಇದು. ಸರ್ ಇದು ಸಿಂಗಲ್ ಓನರ್ ಸರ್, ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಬ್ರಿಜಾ 16 ಮಾಡಲ್. ಇದು ಪ್ರೈಸ್ ಬಂದು ನಾವು 7,70,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಸರ್, 70,000. ಸರ್ ನಿಮ್ಮ ಕಡೆಯಿಂದ ಇದು ಕಾರ್ಸ್ ಗುರು ಚಾನಲ್ ಕಡೆಯಿಂದ ಬಂದರೆ ಕಸ್ಟಮರ್ಸ್ಗೆ ನಾವು ₹1 ಕಮಿಷನ್ ತಗೊಳ್ಳಲ್ಲ, ಮತ್ತು ನಿಮಗೆ RTO ಫ್ರೀ ಇರುತ್ತೆ. ಮತ್ತು ನಾವು ಕಸ್ಟಮರ್ ಯಾರು ಆಚೆ ಕಡೆಯಿಂದ ಬರ್ತಾರೆ, ನಮ್ಮ ಬೆಂಗಳೂರು ಬಿಟ್ಟು ಆಚೆ ಕಡೆಯಿಂದ ಬಂದೆ ಅವ್ರಿಗೆ ಎಷ್ಟು ಅವ್ರ ಚಾರ್ಜಸ್ ಆಗುತ್ತೆ, ಬಸ್ನಲ್ಲಿ ಬರೋದು ಎಲ್ಲ ನಾವು ಚಾರ್ಜಸ್ಸು ಕೊಡ್ತೀನಿ. ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅವ್ರ ಗಾಡಿ ತೊಗೊಂಡ್ರೆ ಅವ್ರಿಗೆ ನಾವು ಚಾರ್ಜಸ್ಸು ಬೇರ್ ಮಾಡ್ತೀನಿ. ಅವ್ರದ್ದು ಬಸ್ ಎಷ್ಟು ಚಾರ್ಜಸ್ ಆಗಿರುತ್ತೆ, ಅವ್ರ ಊಟ ತಿಂಡಿ ಎಲ್ಲ ಚಾರ್ಜಸ್ಸು ಕೊಡ್ತೀನಿ ಅವ್ರಿಗೆ. ಮತ್ತು ಹೋಗೋದು ಪೆಟ್ರೋಲ್ ಚಾರ್ಜಸ್ ಕೊಡ್ತೀನಿ ಅವ್ರಿಗೆ, ಗಾಡಿಗಳು ತೊಗೊಳಿದ್ರು ನಮ್ಮ ಹತ್ರ. ಆ ಥರ ಫೆಸಿಲಿಟೀಸ್ ಇರುತ್ತೆ. ಮತ್ತು ನಾವು ಲೋನು ಮಾಡಿಕೊಡ್ತೀನಿ. 2008 ಮಾಡಲಿಂದ ನಾವು ಲೋನ್ ಮಾಡಿಕೊಡ್ತೀನಿ. ನಾವು ಲೋನ್ 3 days ಒಳಗಡೆ ಆಗುತ್ತೆ. ಅಂದರೆ ಬೆಂಗಳೂರು ಆಚೆ ಕಸ್ಟಮರ್ ಯಾರಿರುತ್ತೆ ಅವ್ರಿಗೆ ಸ್ವಲ್ಪ ಟೈಮ್ ಆಗುತ್ತೆ ಲೋನ್ ತೊಗೊಳಗೆ. ಅವರೆಲ್ಲ ಕ್ಯಾಶ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅವ್ರು ಬರಬೇಕು, ಮತ್ತೆ ಹೋಗಬೇಕು, ಬ್ಯಾಂಕ್ ಅವರು ಅಲ್ಲಿ ಹೋಗಬೇಕು, ಟೈಮ್ ಆಗುತ್ತೆ. ಅದಕ್ಕೆ ಒಂದು 15 days ಮಿನಿಮಮ್ ಆಗಿಬಿಡುತ್ತೆ. ಬೆಂಗಳೂರು ಆಚೆ ಕಡೆಯಿಂದ ಕಸ್ಟಮರ್ಸ್ ಬಂದರೆ ನಾವು 8 ಮಾಡಲಿಂದ ಲೋನ್ ಮಾಡಿಕೊಡ್ತೀನಿ. 2008 ಮಾಡಲ್ ಮೇಲ್ಗಡೆ ಇದ್ರೆ ನಾವು ಮಾಡ್ಕೊಡ್ತೀನಿ ನಾವು ಲೋನ್ ಕಾರ್ಗೆ. ಅದು ಪೆಟ್ರೋಲ್ ಇಲ್ಲಿ, ಡೀಸೆಲ್ ಇಲ್ಲಿ, ಯಾವುದು ವೆಹಿಕಲ್ ಇದೆ 2008 ಮಾಡಲ್ ಅಬೌವ್ ಇದ್ರೆ ನಾವು ಅವ್ರು ಎಲ್ಲರಿಗೂ ಲೋನ್ ಮಾಡ್ಕೊಡ್ತೀನಿ. ಹೌದು, ಯೂಸ್ ಕಾರ್ ಸರ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಸಿಬಿಲ್ ಇರ್ತದೆ, ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲು ಸಿಬಿಲ್ ಇರ್ತದೆ ನಾವು ಪ್ರೈವೇಟ್ ಫೈನಾನ್ಸ್ ಮಾಡಿಕೊಡ್ತಾ ಇದ್ರು. ಪ್ರೈವೇಟ್ ಫೈನಾನ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಕೋವಿಡಿಂದ ಅವರು ಕೊಡ್ತಾ ಇಲ್ಲ, ಲೋನ್ಗಳು ಸ್ಟಾಪ್ ಮಾಡಿದ್ದಾರೆ ಅವರು. ಸದ್ಯಕ್ಕೆ ಅವರು ಸ್ಟಾರ್ಟ್ ಮಾಡ್ಬೋದು. ಅವ್ರು ಸ್ಟಾರ್ಟ್ ಮಾಡೋದು ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ ಈ ಥರ ಸ್ಟಾರ್ಟ್ ಆಗಿದೆ ಅಂತ. ಸದ್ಯಕ್ಕೆ ಫೈನಾನ್ಸ್ ಕ್ಲೋಸ್ ಆಗಿದೆ. ಅವ್ರು ಓಪನ್ ಅದು ಆ ಬಗ್ಗೆನೂ ಮಾಹಿತಿ ನಾವು ಕೊಡ್ತೀನಿ ಸರ್. ಯಾ ಶೋರ್ ಸರ್, ನೋಡ್ಬೋದು. ಇದು ಬೂಟ್ ಸ್ಪೇಸ್ ನೋಡ್ಬೋದು, ತೋರಿಸಿ ನೋಡಿ. ಹೌದು ಸರ್, ಮೈಲೇಜ್ ಚೆನ್ನಾಗಿ ಬರುತ್ತೆ. ಗೂಡ್ ಸ್ಪೇಸ್ ನೋಡ್ಬೋದು, ಒಳ್ಳೆ ಇರುತ್ತೆ ಗೂಡ್ ಸ್ಪೇಸ್. ಸರ್ ಇದು ಬ್ರಿಜಾ ಬಂದು ನಿಮಗೆ 16 ಬರುತ್ತೆ ಸರ್ ಸಿಟಿ ಒಳಗಡೆ. ಮೈಲೇಜ್ 16 ಡೀಸೆಲ್ ವೆಹಿಕಲ್ 16 ಸಿಟಿನಲ್ಲಿ ಬರುತ್ತೆ. ಹೈವೇನಲ್ಲಿ ಜಾಸ್ತಿ ಬರುತ್ತೆ ಸರ್. ನಿಮಗೆ ತುಂಬ ಶೋರೂಮಲ್ಲಿ ಹೇಳ್ತಾರೆ 20 ಬರುತ್ತೆ, 22 ಬರುತ್ತೆ ಅಂತ. ಬ್ರಿಜಾ ನಾರ್ಮಲ್ ಆಗಿ 16 ಬರುತ್ತೆ ಸಿಟಿ ಒಳಗಡೆ. ನಾವು ಕಡಿಮೆ ಹೇಳ್ತೀನಿ, ಜಾಸ್ತಿ ಬಂದರೆ ಕಸ್ಟಮರ್ ಖುಷಿ ಇರುತ್ತೆ. ಜಾಸ್ತಿ ಹೇಳಿ ಕಡಿಮೆ ಬಂದರೆ ಕಸ್ಟಮರ್ ಎಲ್ಲ ಬೇಜಾರಾಗುತ್ತೆ. ಆ ಥರ ಬೇಡ ಸರ್. 100% ಇಲ್ಲ ಸರ್. ಎಲ್ಲ ಪ್ರೈಸ್ ನಾವು ಏನು ಹೇಳಿದ್ವಿ ಎಲ್ಲ ಬಂದು ನೆಗೋಷಿಯಬಲ್, ಯಾವುದು ಫಿಕ್ಸೆಡ್ ನಾನು ಹೇಳಿಲ್ಲ. ಎಲ್ಲ ಗಾಡಿಗೆ ನಾವು ನೆಗೋಷಿಯಬಲ್ ಹೇಳಿರೋದು ಸರ್. ಸರ್ ಇದು ನಮ್ಮ ಆಫೀಸ್ ಲೊಕೇಶನ್ ಬಂದು BTM ಲೇಔಟ್ 2nd ಸ್ಟೇಜ್ NS ಪಾಳ್ಯ, ವೇಗಾ ಸಿಟಿ ಮಾಲ್ ಬ್ಯಾಕ್ ಸೈಡ್ ಸರ್. ನೀವು ಬರೀ ಗೂಗಲ್ನಲ್ಲಿ ಬರೀ ಆಲ್ಫಾ ಕಾರ್ಸ್ BTM ಲೇಔಟ್ ಅಂತ ಆಗಿದ್ರೆ ಆಟೋಮೆಟಿಕ್ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ಇಲ್ಲಿ ಲೊಕೇಶನ್ ಬಂದು ನಮ್ಮ ಆಲ್ಫಾ ಕಾರ್ಸ್ ಮೇನ್ ಲೊಕೇಶನ್. BTM ಅವ್ರು ಎಲ್ಲರೂ ಬಂದರೆ ಇಲ್ಲಿ ಜನಗಳೆಲ್ಲ ನಮ್ಮ ಆಫೀಸೇ ಲೊಕೇಶನ್ ಹೇಳೋದು. ನೀವು ಬರೀ ಗೂಗಲ್ನಲ್ಲಿ ಆಲ್ಫಾ ಕಾರ್ಸ್ ಅಂತ ಹೇಳಿದ್ರೆ ಸಾಕು, ಟೈಪಿಂಗು ಬೇಡ. ಬರೀ ನೀವು ಹೋಗಿ ಮೈಕ್ನಲ್ಲಿ ಅದನ್ನಲ್ಲಿ ಹೇಳಿದ್ರೆ ಸಾಕು, ಆಲ್ಫಾ ಕಾರ್ಸ್ BTM ಆಟೋಮೆಟಿಕ್ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ನಾವು ಇಲ್ಲಿ ಯಾವ್ದು ದಿವಸ ನಮ್ಮ ರಜಾ ಇಲ್ಲ, ಬರೀ ಇಯರ್ಲಿ 2 days ಮಾತ್ರ ರಜಾ ಇರುತ್ತೆ. ಏನಾದರೂ ಬಂದ್ಗಿನಿದ್ರೆ ಮಾತ್ರ ರಜಾ ಇರುತ್ತೆ. ನೀವು ಯಾವಾಗ ಬೇಕಾ ಬರ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ ನಮ್ಮ ಶೋರೂಮ್ ಓಪನ್ ಇರುತ್ತೆ. ಬರ್ಬೋದು ಸರ್, ಯಾವಾಗ ಬೇಕಾ ಬರ್ಬೋದು. ಮತ್ತು ಏನಂದರೆ ನಮ್ಮ ಆಫೀಸ್ಗೆ ಬಂದರೆ ನೀವು ನಮ್ಮ ಆಫೀಸಲ್ಲಿ ಒಳ್ಳೆ ಆಫರ್ಸ್ ಇರುತ್ತೆ. ನೀವು ಏನು ಶೋರೂಮಿಂದ ಹೊಸ ಕಾರ್ ತೊಗೊಳ್ತೀರ ಆ ಥರ ನಮ್ಮ ಹತ್ರ ಸಿಗುತ್ತೆ ಆಫರ್ಸ್ ನಿಮಗೆ. ಅಂದರೆ ಆಫರ್ಸ್ ಅಂದರೆ ಏನಂದರೆ ಅದು ನಿಮಗೆ 1 year ವಾರಂಟಿ ಬರುತ್ತೆ, ರೋಡ್ ಅಸಿಸ್ಟೆಂಟ್ ಬರುತ್ತೆ. ಮತ್ತು ನಿಮ್ಗೆ ಏನಾದರೂ ಬ್ಯಾಟ್ರಿ ಜಂಪ್ ಆದರೆ ಬ್ಯಾಟ್ರಿ 1 ಪಂಚರ್ ಫ್ರೀ ಇರುತ್ತೆ ಆಲ್ ಓವರ್ ಇಂಡಿಯಾ. ನಿಮಗೆ ನಾವು ಆ ಥರ ಸಬ್ಸ್ಕ್ರಿಪ್ಷನ್ ಎಲ್ಲ ಕೊಡ್ತೀನಿ ನಿಮಗೆ. ಬನ್ನಿ ಸರ್, ದಯವಿಟ್ಟು ಬನ್ನಿ, ನಮ್ಮ ಕಾರ್ಗಳು ನೋಡಿ. ಅದಾದ್ಮೇಲೆ ನೀವೇ ಹೇಳ್ತೀರಾ ಪ್ರೈಸಸ್ ಕಂಪೇರ್ ಮಾಡ್ಬಿಟ್ಟು ನಾವು ಪ್ರೈಸ್ ಬೇಕಂದ್ರೆ ಚಾಲೆಂಜ್ ಮಾಡ್ತೀವಿ. ಎಂಟೈರ್ ಕರ್ನಾಟಕ ಪ್ರೈಸ್ ಚಾಲೆಂಜ್. ನಮ್ಮ ಹತ್ರ ಬಂದು ಗಾಡಿ ಒಂದ್ಸಲಿ ತೊಗೊಂಡು ನೋಡಿ, ಆದ್ಮೇಲೆ ನೀವೇ ಬೇರೆಯವ್ರಿಗೆ ಎಲ್ಲರಿಗೆ ನೀವು ನಮ್ಮ ಆಫೀಸ್ ಬಗ್ಗೆ ಹೇಳ್ತೀರಾ ಇಲ್ಲಿ ಹೋಗಿ ತೊಗೊಳ್ಳಿ ಅಂತ. ಈಗ ನಮ್ಮದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಭರತ್ವ್ರಿಗೆ ಮೈಕ್ ಕೊಡ್ತೀನಿ, ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸರ್ ಸಾಕಷ್ಟು ಆಫರ್ ಇದೆ ಅಂತ ಹೇಳಿದ್ರಿ ಇವತ್ತು. ಏನು ಪಂಕ್ಚರ್ ಇದೆಲ್ಲ ಮಾಡ್ಕೊಡ್ತೀರಾ ಅಂತ. ಸೊ ನಮ್ಮ ಚಾನೆಲ್ನಿಂದ ಬಂದರೆ ಬೇರೆ ಏನು ಆಫರ್ ಸಿಗ್ಬೋದು ಸರ್? ಸರ್ ನಿಮ್ಮ ಚಾನೆಲ್ನಿಂದ ಬಂದರೆ ಏನಂದರೆ RTO ಫ್ರೀ ಇರುತ್ತೆ ಸರ್. ಫಸ್ಟ್ ಆಫ್ ಆಲ್ ನಾವು RTO ಚಾರ್ಜ್ ತೊಗೊಳ್ಳಲ್ಲ. ಮತ್ತು ಆಫೀಸ್ ಕಮಿಷನ್ ಇರುತ್ತೆ, ಆಫೀಸ್ ಕಮಿಷನು ತೊಗೊಳ್ಳಲ್ಲ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ನಿಮಗೆ.